ಚಂದ್ರಮ ಮನಸೋ ಜಾತಃ. ಇದು ಋಗ್ವೇದದ ಪುರುಷ ಸೂಕ್ತದಿಂದ ತೆಗೆದಿರುವಂಥದ್ದು. ಚಂದ್ರನು ಅವನ ವಿಶ್ವ ಮನಸ್ಸಿನಿಂದ ಜನಿಸಿದನು. ಚಂದ್ರ ಮತ್ತು ಮನಸ್ಸಿನ ನಡುವೆ ಆಳವಾದ ಸಂಬಂಧವಿದೆ. ದಿನಗಳು ಉರುಳಿದಂತೆ ಚಂದ್ರ ಹೇಗೆ ಕ್ಷೀಣಿಸುತ್ತಾನೆಯೋ ನಮ್ಮ ಮನಸ್ಸು ಕೂಡ ಏರಿಳಿತಗಳನ್ನು ಅನುಭವಿಸ್ತಾ ಇರುತ್ತೆ. ನಮಸ್ಕಾರ ಎಲ್ಲರಿಗೂ. ನಾನು ಡಾಕ್ಟರ್ ಪದ್ಮಾವತಿ, ಧಾತ್ರಿ ಚಿಕಿತ್ಸಾಲಯ. ಹಾಗೂ ಇವತ್ತು ದಿನ 2 ಜ್ಞಾನ ಅಮೃತ ಪಾಡ್ಕ್ಯಾಸ್ಟ್ಗೆ ಎಲ್ಲರಿಗೂ ಸ್ವಾಗತ. ನಿನ್ನೆ ಒಂದು ಸಂಕಲ್ಪ ಮಾಡಿದ್ವಿ, ಅದರ ಆಧ್ಯಾತ್ಮಿಕ ಹಿನ್ನೆಲೆ ತಿಳ್ಕೊಳ್ಳೋಣ. ನಮಗೆ ಗೊತ್ತಿರೋ ಹಾಗೆ ಈ ಅಧಿಕ ಮಾಸ ಚಂದ್ರನ 354 ದಿನಗಳು 12 ಚಕ್ರ ಪೂರ್ಣಗೊಳಿಸಿದ್ರೆ ಭೂಮಿ ಸೂರ್ಯನ ಸುತ್ತ 365 ದಿನ ತೆಗೆದುಕೊಳ್ಳುತ್ತೆ. ಈ ಸಂಕಲ್ಪ ಏನಾಗುತ್ತೆ, ಆಧ್ಯಾತ್ಮದಲ್ಲಿ ತಿಳ್ಕೊತಾ ಹೋದರೆ ಒಂದು ಬಯಕೆಗಿಂತ ಹೆಚ್ಚಿಂದು. ಅದು ಬ್ರಹ್ಮಾಂಡಕ್ಕೆ ಮಾಡಿದ ಪ್ರತಿಜ್ಞೆ. ಪ್ರತಿ ವೈದಿಕ ಪೂಜೆ ಅಥವಾ ವ್ರತ ಸಂಕಲ್ಪದಲ್ಲಿ ಇದು ಪ್ರಾರಂಭ ಆಗುತ್ತೆ. ನಿಮಗೆ ಗೊತ್ತಿರೋ ಹಾಗೆ ಯಾವುದೇ ಒಂದು ಪೂಜೆ ಅಥವಾ ಹೋಮ ಏನೇ ಮಾಡಿಸ್ಬೇಕಾದ್ರೂ ಮೊದಲು ಕೇಳೋದು ನಿಮ್ಮ ಹೆಸರು, ವಂಶಾವಳಿ. ಅಲ್ಲಿ ಹೇಳ್ಕೋತಾ ಹೋಗ್ತೀವಿ. ಸೊ ಹೆಸರು, ವಂಶಾವಳಿ, ದಿನಾಂಕ, ಸ್ಥಳ ಮತ್ತು ಆ ಉದ್ದೇಶವನ್ನು ತಿಳಿಸ್ತೇವೆ, ಏನಕ್ಕೆ ಮಾಡ್ತಾ ಇದ್ದೀವಿ ಇದನ್ನು ಅಂತ. ಇದು ನಿಮ್ಮ ಕ್ರಿಯೆನ ಸಮಯ ಮತ್ತು ಸ್ಥಳ ಮತ್ತು ಆ ಪವಿತ್ರ ಉದ್ದೇಶವನ್ನು ಆಧಾರಗೊಳಿಸುತ್ತೆ. ಆಯುರ್ವೇದದಲ್ಲಿ ನೋಡಿದ ಹಾಗೇ ಸತ್ವಗುಣದಿಂದ ನಿಯಂತ್ರಿಸಲ್ಪಡುವುದು ಮನಸ್ಸು. ಇದರ ಉದ್ದೇಶ ಸ್ಪಷ್ಟವಾಗಿರುತ್ತೆ. ಯಾಕೆ ಅಂದರೆ ಇದು ಸತ್ವಗುಣದಿಂದ ಇದೆಯಲ್ವಾ, ಸ್ಪಷ್ಟವಾಗಿರುತ್ತೆ. ಹಾಗೆ ಸಕಾರಾತ್ಮಕ ಸಂಕಲ್ಪವನ್ನು ಹೆಚ್ಚಿಸುತ್ತೆ. ಇದರಿಂದ ಏನಾಗುತ್ತೆ, ಓಜಸ್ಸನ್ನು ಬಲಪಡಿಸುತ್ತೆ. ಓಜಸ್ ಅಂದರೆ ನಮ್ಮ ರೋಗ ನಿರೋಧಕ ಶಕ್ತಿ ಮತ್ತು ಮಾನಸಿಕ ಸ್ಪಷ್ಟತೆಗೆ ಆಧಾರವಾಗಿರುವಂಥ ಒಂದು ಪ್ರಮುಖ ಜೀವನ ಸಾರ. ಹಾಗೆಯೇ ಈ ಒಂದು ಕಾಲದಲ್ಲಿ ಸೂರ್ಯ ನಮಸ್ಕಾರ ಅತ್ಯಂತ ಸೂಕ್ತವಾಗಿರುವಂಥ ಯೋಗ. 12 ಚಂದ್ರಮಾಸಗಳನ್ನು ಸ್ಮರಿಸಿ 12 ಸಂಚಾರಗಳನ್ನು ಮಾಡಿ. ಹಾಗೆ ಆಧುನಿಕ ವಿಜ್ಞಾನವನ್ನು ನೋಡಿದರೆ ಈ ಉದ್ದೇಶವನ್ನು ಅಂದರೆ ಸಂಕಲ್ಪ ನಾವೇನು ಮಾಡಿದ್ದೀವಿ, ಉದ್ದೇಶವನ್ನು ಬರೆಯೋದ್ರಿಂದ ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್ ಅದನ್ನು ಸಕ್ರಿಯಗೊಳಿಸುತ್ತೆ ಅಂತ ನರವಿಜ್ಞಾನ ತೋರಿಸುತ್ತೆ. ಮೆದುಳಿನ ಫಿಲ್ಟರ್ ಏನು ಮುಖ್ಯವಾಗಿದೆ ಎಂಬುದನ್ನು ನೀವು ಗಮನಿಸುವಂತೆ ಮಾಡುತ್ತೆ. ನಿರ್ದಿಷ್ಟ ಉದ್ದೇಶಗಳನ್ನು ಬರೆಯುವ ಜನರು ಅವರು ಸಾಧಿಸುವಂಥ ಸಾಧ್ಯತೆ 42% ಹೆಚ್ಚಾಗತ್ತೆ ಅಂತ ಸಂಶೋಧನೆ ತೋರಿಸುತ್ತೆ. ಆದ್ದರಿಂದ ನಿಮ್ಮ ಸಂಕಲ್ಪನ ಇವತ್ತು ನಿನ್ನೆ ಬರೆದಿರೋದನ್ನು ಮತ್ತೆ ಜೋರಾಗಿ ಉಚ್ಚರಿಸಿ ಗಟ್ಟಿಯಾಗಿ ಹೇಳ್ಕೊಳ್ಳಿ. ಸೊ ನಾವು ನಮ್ಮ ಋಷಿಮುನಿಗಳು ಏನು ಕೇವಲ ಖಗೋಳ ಶಾಸ್ತ್ರಜ್ಞರಲ್ಲ, ಅವರು ಆಧ್ಯಾತ್ಮಿಕ ವಿಜ್ಞಾನಿಗಳು ಅಲ್ವಾ? ಹೌದು ತಾನೆ? ಸೊ ಹಾಗಾದರೆ ಇವತ್ತು ಬೆಳಗ್ಗೆ ಸೂರ್ಯ ನಮಸ್ಕಾರ ಮಾಡೋಣ, ಸಂಜೆಯ ವೇಳೆಗೆ ಚಂದ್ರ ನಮಸ್ಕಾರ. ಯಾಕೆಂದರೆ ಚಂದ್ರ ಮತ್ತು ಮನಸ್ಸು ಒಂದಕ್ಕೊಂದು ಸಂಬಂಧ ಇರೋದು ತಿಳ್ಕೊಂಡಿದ್ದೀವಿ ಅದನ್ನು. ಆದ್ದರಿಂದ ನಮ್ಮ ಕೃತಜ್ಞತಾಪೂರ್ವಕವಾಗಿ ಸೂರ್ಯನನ್ನು ನಮಸ್ಕರಿಸಿ ಇವತ್ತಿನ ಸೀರೀಸನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಹರಿ ಓಂ.